ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅಧ್ಯಕ್ಷನಾದ ಮೇಲೆ ಪ್ರಥಮ ಬಾರಿಗೆ ಒಂದು ಪರಿಶೀಲನಾ ಸಭೆಗೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದಾಗ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮುಖಂಡರುಗಳು, ನಮ್ಮ ಬಂಧುಗಳು ಕೆಲವು ಸಮಸ್ಯೆಗಳನ್ನು, ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ ಈ ಜಿಲ್ಲೆಗೆ ಕೇವಲ 1.25 ಕೋಟಿ ಮಾತ್ರ ಅನುದಾನ ಇತ್ತು. ಈ ವರ್ಷ 7.25 ಕೋಟಿ ಅನುದಾನ ಹೆಚ್ಚಾಗಿದೆ. ಹಾಗಾಗಿ ಏನು 8 ಯೋಜನೆಗಳಿದೆ ನಮ್ಮ ಬೋವಿ ಅಭಿವೃದ್ಧಿ ನಿಗಮದಿಂದ, ಆ 8 ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು 8 ಯೋಜನೆಗಳಂತಂದರೆ, ಒಂದು ಮೊದಲನೇದಾಗಿ 1 ಲಕ್ಷ ರೂಪಾಯಿವರೆಗೂ ನೇರ ಸಾಲ ಕೊಡ್ತಕ್ಕಂಥದ್ದು. ಎರಡನೇದು ಗಂಗಾ ಕಲ್ಯಾಣ ಯೋಜನೆ, ಸುಮಾರು 3,75,000ರಿಂದ ಹಿಡಿದು 4,75,000ವರೆಗೆ ಕೋಲಾರ ಜಿಲ್ಲೆಗೆ 4,75,000 ರೂಪಾಯಿವರೆಗೂ ಕೊಟ್ಟಿದೆ. ಅದಕ್ಕೆ ಅವರಿಗೆ ಬೋರ್ವೆಲ್ ಆಗ್ತಕ್ಕಂಥದ್ದು, ಮೋಟ್ರು ಪಂಪು ಕೊಡ್ತಕ್ಕಂಥದ್ದು ಮತ್ತು ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮೂರನೇದು ಸ್ವಸಹಾಯ ಗುಂಪುಗಳಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರೇ ಒಂದು ಸಂಘಗಳನ್ನು ರಚಿಸಿಕೊಂಡು ಬಂದು ಅರ್ಜಿ ಹಾಕಿದರೆ ಅವರಿಗೆ 5 ಲಕ್ಷ ರೂಪಾಯಿಗಳಷ್ಟು ನಾವು ಅನುದಾನವನ್ನು ಕೊಡ್ತಕ್ಕಂಥದ್ದು. ಅದರ ನಂತರ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಭೂ ಒಡೆತನ ಅಂತಕ್ಕಂಥ ಒಂದು ಸ್ಕೀಮ್ ಬಂದಿರತಕ್ಕಂಥದ್ದು. ಆ ಭೂ ಒಡೆತನದ ಸ್ಕೀಮಲ್ಲಿ 1 ಎಕರೆಯಿಂದ 5 ಎಕರೆಗಳಷ್ಟು ಒಟ್ಟು ಗರಿಷ್ಠ 25 ಲಕ್ಷ ರೂಪಾಯಿವರೆಗೂ ಕೂಡ ಒಂದು ಕುಟುಂಬಕ್ಕೆ, ಭೂರಹಿತ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು. ಮತ್ತು ಸ್ವಾವಲಂಬಿ ಸಾರಥಿ ಅಂತಕ್ಕಂಥದ್ದು ಅಂದರೆ ಒಬ್ಬ ವ್ಯಕ್ತಿಗೆ 4 ಲಕ್ಷ ರೂಪಾಯಿಯಷ್ಟು ನಾವು ಸಹಾಯಧನವನ್ನು ಕೊಡ್ತೀವಿ. ಇನ್ನು ಉಳಿದ ಹಣವನ್ನು ಬ್ಯಾಂಕ್ನವರ ಮೂಲಕ ಸಾಲ ಸೌಲಭ್ಯವನ್ನು ಪಡೆದು ಅವರು ಕಾರನ್ನು ಪಡೆದು ತನ್ನ ಕುಟುಂಬವನ್ನು ಸಾಕುವಂತಹ ಸಲುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ. ಇದರ ಜೊತೆಗೆ ಕೆಲವು ನಿರುದ್ಯೋಗಿ ಯುವಕರಿಗೆ ಈ ವ್ಯಾನುಗಳ ಮುಖಾಂತರ ಅಥವಾ ಈ ಟಾಟಾ ಏಸ್ ಗಾಡಿಗಳ ಮುಖಾಂತರ ಈ ಕ್ಯಾಂಟೀನ್ ನಡೆಸ್ತಕ್ಕಂಥದ್ದು ಅಥವಾ ಏನೇನು ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಇಂಥವರು ಕೂಡ ಸ್ವಯಂ ಉದ್ಯೋಗ ಕೇಳಿಕೊಳ್ಳೋಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಹೀಗೆ ಅನೇಕ ಯೋಜನೆಗಳು ಇರ್ತಕ್ಕಂಥದ್ದನ್ನು ಆಯಾ ಜನಗಳಿಗೆ, ನಮ್ಮ ಬೋವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸರ್ಕಾರ ಏನು ಯೋಜನೆಯನ್ನು ಹಾಕಿ ಕೊಟ್ಟಿದೆ, ಈ ಎಲ್ಲ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥದ್ದು. ನಾನು ಈಗ 1 ತಿಂಗಳು ಕೂಡ ಆಗಿಲ್ಲ ನಾನು ಅಧ್ಯಕ್ಷನಾಗಿ. ಇದನ್ನು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಪ್ರತಿ ಜಿಲ್ಲೆನಲ್ಲೂ ಕೂಡ ನಮ್ಮ ಅಧಿಕಾರಿಗಳ ಮುಖೇನ, ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ನನಗೆ ಸ್ಪಂದಿಸ್ತಾ ಇದ್ದಾರೆ. ಅವರ ಮುಖೇನ ತಲುಪಬೇಕಾಗಿರ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಈಗ ನಮ್ಮ ಮುಖಂಡರ ಜೊತೆಗೆ ಚರ್ಚೆ ಮಾಡುವವರು ಕೂಡ ಬಂತು. ಮಧ್ಯವರ್ತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಪ್ರವೇಶ ಇಲ್ಲ. ಇದು 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿ ಮಧ್ಯವರ್ತಿಗಳನ್ನು ಹೊರತುಪಡಿಸಿ ಹೊರಗಿಟ್ಟು ತಲುಪಬೇಕಾಗಿರ್ತಕ್ಕಂಥ ಎಷ್ಟೇ ಅನುದಾನವನ್ನು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಎಲ್ಲ ಈಗೇನು ಆನ್ಲೈನ್ ಇರ್ತಕ್ಕಂಥ ಸಿಸ್ಟಮ್ ಎಲ್ಲ ಪ್ರಶ್ನೆ ಗೊತ್ತಿದೆ. ವಿಚಾರ ಅಲ್ಲಿ ಏನೇನು ಲ್ಯಾಪ್ಸಸ್ ಮಾಡ್ತಾ ಇದ್ದಾರೆ, ಏನೇನು ಲೂಪ್ ಹೋಲ್ಸ್ ಇದೆ ಅಂತಕ್ಕಂಥದ್ದು. ನಾವು ರಂಗೋಲಿ ಕೆಳಗೆ ತೋರ್ತೀವಿ ಅಂತಂದರೆ ಇನ್ನೊಬ್ಬರು ಏನೇನೋ ಮಾಡ್ತಾ ಇರ್ತಾರೆ. ಅದನ್ನು ನಾನು ಇಲ್ಲಿ ಹೆಚ್ಚಿಗೆ ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಈ ಎಲ್ಲ ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ. ನನ್ನ ಸಂಪೂರ್ಣವಾಗಿ ವಿಚಾರವನ್ನು ತಿಳ್ಕೊಂಡೇನೆ. ಖಂಡಿತ ವಿಶ್ವಾಸ ಇದೆ, ಆಗ್ತೀನಿ ಅಂತಕ್ಕಂಥ ನಂಬಿಕೆ ಇದೆ. ನನ್ನ ಮೇಲೆ ಏನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟು ನನಗೆ ಈ ಜವಾಬ್ದಾರಿನ ಹೊರಿಸಿದರೆ ಅವ್ರನ್ನ ಸಂಪೂರ್ಣವಾಗಿ
ಅವರಿಗೆ ಬಲಿಯಾಗ್ತಕ್ಕಂಥ ಕೆಲಸವನ್ನು ಅವರ ಪ್ರವೇಶವನ್ನು ತಡೆಯುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಅದಕ್ಕೆ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ನಾನು ಮನವಿ ಮಾಡಿದೆ, ನಿಮಗೆ 1 ಲಕ್ಷ ರೂಪಾಯಿ ದೊಡ್ಡದಲ್ಲ, ಪ್ರಾಮಾಣಿಕವಾಗಿ ಬಡವನಿಗೆ ಸಿಗುವಂಥ ಕೆಲಸವನ್ನು ನಿಮ್ಮ ಮುಖೇನೇ ಬರ್ರಿ ನೀವು ಅಂತಕ್ಕಂಥದ್ದು ಅವರಿಗೆ ತಲುಪಿಸಿದರೆ ಅವರು ಜೀವನ ಪರ್ಯಂತರ ನಿಮ್ಮನ್ನು ಜ್ಞಾಪಕಿಟ್ಕೊಳ್ತಾರೆ. ಸರ್ಕಾರನೂ ಮರ್ತು ಬಿಡ್ತಾರೆ ಬೇಕಾದರೆ, ಆದರೆ ಅಲ್ಲಿ ಯಾರು ಕೊಡಿಸಿರ್ತಾರೆ ಅವ್ರನ್ನ ಜೀವನ ಪರ್ಯಂತ ನೆನಪಿಟ್ಕೊಳ್ತಾರೆ ಅಂತ ನಮ್ಮ ಮುಖಂಡರುಗಳ ಹತ್ರ ಐತಾನೆ ನಾನು ಕೇಳ್ಕೊಂಡಿದ್ದೀನಿ. ಈಗ ಕೊಡಬೇಕಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಕೆಲವು ಸಂದರ್ಭಗಳಲ್ಲಿ MLAಗಳು ಆಯ್ಕೆ ಮಾಡಿ ಕೊಡಬೇಕಾಗಿದೆ. ಅಲ್ಲಿ ಲ್ಯಾಬ್ಸಸ್ ಇರ್ತಕ್ಕಂಥದ್ದಕ್ಕೆ ಅದಕ್ಕೆ ಅಧಿಕಾರಿಗಳ ಸಭೆಯನ್ನು ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಮಾಡ್ತೀವಿ. ನಮ್ಮ ಅಧಿಕಾರಿಗಳು MLAಗಳಿಗೆ ಬೇರೆ ಬೇರೆ ಒತ್ತಡ ಕೆಲಸಗಳು ಹೆಚ್ಚಾಗಿರ್ತವೆ. ನೀವೇ ಹೋಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪಟ್ಟಿಯನ್ನು ತಂದು ನಮ್ಮ ಕೇಂದ್ರ ಕಚೇರಿಗೆ ಕೊಟ್ಟರೆ ಎಲ್ಲ ಸೌಲಭ್ಯಗಳನ್ನು ವಿತರಣೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆಗಿದೆ, ಮ್ಯಾಕ್ಸಿಮಮ್ ಪ್ರಗತಿ ಆಗಿದೆ. ಮತ್ತು ಹಣನೂ ಕೂಡ ಲಾಸ್ಟ್ ಇಯರ್ ತುಂಬ ಕಡಿಮೆ ಇತ್ತು, ಈಗ ಹಣ ಜಾಸ್ತಿ ಕೊಟ್ಟಿದ್ದಾರೆ. ಅದನ್ನು ಪೂರ್ಣವಾಗಿ ಮಾರ್ಚ್ ಒಳಗೆ ಸದ್ಬಳಕೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾವು ಮಾಡ್ತೀವಿ ಸರ್ ಅಂತ. ನಾನು ಕೂಡ ಅದನ್ನು ಸಂಪೂರ್ಣವಾಗಿ ಏನು ನಮಗೆ ಅನುದಾನ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ವಿನಿಯೋಗಿಸ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಅಂಕಿಅಂಶಗಳನ್ನು ಈ ಜಿಲ್ಲೆಯಲ್ಲಿ ಸಂಗ್ರಹ ಮಾಡಲಿಕ್ಕೆ ನನಗೇನು ಕಷ್ಟ ಆಗೋದಿಲ್ಲ. ಯಾಕೆಂದರೆ 2018ರಲ್ಲಿ ನಾನು ಚುನಾವಣೆಗೆ ನಿಂತಿದ್ದೆ. ಸೌತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ತಾಲೂಕಿಗೆ ಕನಿಷ್ಠ ಅಂದರೆ 5-6 ಜನ ಹೆಸರು ನನ್ನ ಹತ್ರ ಇದೆ. ಹಾಗಾಗಿ ನಾನು ಗುಪ್ತ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀನಿ, ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತೀನಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ನಾನು ನಿಂತಿದ್ದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವತ್ತು 2018ರಲ್ಲಿ. ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ 5 ಜಿಲ್ಲೆ ನನಗೆ ಆಗ ಸ್ವಲ್ಪ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ಸಂಪೂರ್ಣ ಗುಪ್ತ ಮಾಹಿತಿಯನ್ನು ಪಡಿತೀನಿ. ಮತ್ತು ಈ ನಮ್ಮ ಜಿಲ್ಲಾಧಿಕಾರಿ ಇರೋ ತನಕ ನಮ್ಮ ಸಮಾಜಕ್ಕೆ ಏನೆಲ್ಲ ಸಿಗಬೇಕಾದ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಅವರಿಗೆಲ್ಲ ಕೊಡಿಸ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಈ ಮುಖ್ಯಮಂತ್ರಿಗಳು ಆಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಕಚೇರಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಮತ್ತು ಅವರು ರಿವ್ಯೂ ಮಾಡಲಿಕ್ಕೆ CMA ಆಗಲೇ ಡಿಸೈಡ್ ಮಾಡಿದ್ದಾರೆ. ಇವೆಲ್ಲವನ್ನು ಪ್ರಾಮಾಣಿಕವಾಗಿ ತಲುಪ್ತಾ ಇದೆಯಾ, ಆಗ್ತಾ ಇದೆ ಕೆಲಸಗಳನ್ನು. ಅರ್ಜಿಗಳು ತೆಗೆದುಕೊಳ್ಳೋಕ್ಕೆ ಕಡಿಮೆ ಕ್ಲೋಸ್ ಆಗಿದೆ. ಮತ್ತು ಯಾವಾಗ ಸರ್ಕಾರನೇ ಬಿಡ್ತಕ್ಕಂಥದ್ದು, ನಮ್ಮ ಇಲಾಖೆ ನಮ್ಮ ನಿಗಮ ಮಾಡಲ್ಲ, ಏನು ಇಲಾಖೆಯವರು ಬಿಡುಗಡೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅರ್ಜಿಗಳು ಹಾಕಲಿಕ್ಕೆ ಅವಕಾಶ ಕೊಡ್ತೀವಿ.